ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ಫೇಸ್ಬುಕ್ನಲ್ಲಿ ಅಶ್ಲೀಲ ವಿಡಿಯೋ ಕಳಿಸಿ ಟಾರ್ಚರ್ ಕೊಡ್ತಿದ್ದಂತೆ ಒಬ್ಬ ಕಿರಾತಕ. ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ಹಿನ್ನೆಲೆ ಫೇಸ್ಬುಕ್ನಲ್ಲಿ ಅಶ್ಲೀಲವಾಗಿ ವಿಡಿಯೋ ಮಾಡಿ ಕಳಿಸಿ ಟಾರ್ಚರ್ ಅನ್ನು ಕೊಡ್ತಿದ್ದಂತೆ. ಕನ್ನಡ ತೆಲುಗು ಸೀರಿಯಲ್ನಲ್ಲಿ ಈ ನಟಿ ನಟಿಸಿರ್ತಾರೆ. ಸದ್ಯಕ್ಕೆ ಈಕೆಗೆ ಕಿರುಕುಳ ಆರೋಪ ಮಾಡಿರುವಂತದ್ದು ನವೀನ್ ಝಡ್ ಅನ್ನುವಂತಹ ಫೇಸ್ಬುಕ್ ನಿಂದ ಈ ಒಂದು ಐಡಿಯಿಂದ ನಿರಂತರ ಕಿರುಕುಳದ ಮೆಸೇಜ್ ಬರ್ತಾ ಇತ್ತಂತೆ. ಫೇಸ್ಬುಕ್ ನ ಮೆಸೆಂಜರ್ ನಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಹಾಕ್ತಾ ಇದ್ದ, ಅಶ್ಲೀಲವಾಗಿ ವಿಡಿಯೋಗಳನ್ನ ಕಳಿಸ್ತಾ ಇದ್ದ, ಕಿರಿಕಿರಿ ಮಾಡ್ತಾ ಇದ್ದ. ಈ ಒಂದು ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಹಾಗೂ ಮರ್ಮಾಂಗದ ವಿಡಿಯೋ ಕಳಿಸಿ ವಿಕೃತಿ ಮೆರೆತಿದ್ದಂತೆ ಈ ಒಬ್ಬ ಕಿಡಿಗೇಡಿ. ನವೆಂಬರ್ 1ರಂದು ನಾಗರಭಾವಿ ಬಳಿ ಆರೋಪಿ ಭೇಟಿ ಮಾಡಿರ್ತಾನೆ. ನಟಿ ಕೂಡ ಭೇಟಿ ಆಗ್ತಾರೆ. ಈ ರೀತಿ ಮೆಸೇಜ್ ಮಾಡಬೇಡ ಅಂತ ಆ ನಟಿ ಬುದ್ಧಿ ಮಾತನ್ನೇ ಹೇಳಿರ್ತಾರೆ. ನೋಡಿ, ಈ ರೀತಿ ಕಳಿಸ್ಬೇಡ, ಇದು ಸರಿಯಲ್ಲ, ಒಳ್ಳೇದಲ್ಲ ಅಂತ ನಟಿ ಆ ಒಬ್ಬ ಕಿರಾತಕರನ್ನ ಭೇಟಿಯಾಗಿ ಆಕೆಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಿರ್ತಾರೆ. ಮತ್ತದೇ ರೀತಿ ಚಾಳಿಯನ್ನು ಮುಂದುವರೆಸಿದ್ದಾನೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ಹಿನ್ನೆಲೆ ನವೀನ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ನವೀನ್ ಏನಿದ್ದಾನೆ, ಈತ ಕೇರಳ ಮೂಲದವನು. ಸದ್ಯಕ್ಕೆ ಈತ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸೀರಿಯಲ್ ನಟಿಯಿಂದ ದೂರು ದಾಖಲಾದ ಹಿನ್ನೆಲೆಯಲ್ಲಿ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಆರೋಪಿ ನವೀನ್ ಕೇರಳದವನಾಗಿದ್ದಾನೆ. ವೈಟ್ ಫೀಲ್ಡ್ ನಲ್ಲಿ ವಾಸವಾಗಿದ್ದಾನೆ. ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಹೀಗಾಗಲೇ ನಾವು ಗಮನಿಸಿರಬಹುದು, ಒಂದು ಅಶ್ಲೀಲ ಮೆಸೇಜ್ ಇರಬಹುದು ಅಥವಾ ಒಂದು ಅಶ್ಲೀಲ ಸಂದೇಶ ಕಮೆಂಟ್ಸ್ ಹಾಕೋದ್ರಿಂದ ಯಾವ ರೀತಿ ಕಾನೂನು ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಕೆಲ ಕಿಡಿಗೇಡಿಗಳು ಈ ರೀತಿ ವಿಕೃತಿಯನ್ನ ಮೆರೀತಾನೆ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಂಗಾಧರ್, ಈ ಸೀರಿಯಲ್ ನಟಿಗೆ ಯಾವ ರೀತಿ ಕಿರಿಕಿರಿ ಕೊಡ್ತಾ ಇದ್ದ ಈ ಒಬ್ಬ ಕೇರಳ ಮೂಲದ ವ್ಯಕ್ತಿ ಅಂಡ್ ಆಸ್ ವೆಲ್ ಆಸ್ ಆತ ಏನ್ ಕೆಲಸ ಮಾಡ್ತಿದ್ದ ಬೆಂಗಳೂರಿನಲ್ಲಿ ಅಂತ? ಪ್ರಮುಖವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಧನಿಷ್ಠಿ ಅಂದ್ರೆ ಈ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅದರಲ್ಲಿ ಕಿರುತೆರೆ ನಟಿ ಯಾರಿರುವಂತವರು ಅಲ್ಲಿ ಒಂದು ತೆಲುಗು ಆಗಿರ್ಬೋದು ಮತ್ತೆ ಕನ್ನಡದಲ್ಲಿ ಸೀರಿಯಲ್ ಒಂದುಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಕಳೆದ 4 ತಿಂಗಳಿಂದಲೂ ಕೂಡ ಈ ತರ ನಮಗೆ ಪ್ರೈವೇಟ್ ಒಂದು ವಿಡಿಯೋಸ್ಗಳನ್ನ ತಮಗೆ ಕಳಿಸುವಂತದ್ದು, ಗುಪ್ತಾಂಗದ ವಿಡಿಯೋಗಳನ್ನ ಮಾಡಿ ಅದನ್ನ ಕಳಿಸುವಂತದ್ದು, ಅಶ್ಲೀಲ ಮೆಸೇಜ್ಗಳನ್ನ ಹಾಕುವಂತದ್ದು ಮಾಡ್ತಾ ಇದ್ದ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಕೂಡ ಅಂದ್ರೆ ಕಿರುತೆರೆ ನಟಿ ಒಂದು ಆರೋಪವನ್ನ ಮಾಡಿರುವಂತದ್ದು. ಈಗಾಗಲೇ ಅಂದ್ರೆ ಈತ ಡೆಲಿವರಿ ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು ವೈಟ್ ಫೀಲ್ಡ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಆತ ಕೇರಳ ಮೂಲದವನು ನವೀನ್ ಅಂತೇಳಿ ಈಗ ಆಲ್ರೆಡಿ ಆರೋಪಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧನ ಮಾಡಿ ಈಗ ಆಲ್ರೆಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಕಳೆದ 4 ತಿಂಗಳ ಹಿಂದೆ ಆತನಿಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ ಮತ್ತೆ ಇವರು ಕಿರುತೆರೆ ನಟಿಗೆ, ಆದ್ರೆ ಆಕೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಂತರ ಮೆಸೆಂಜರ್ ಮೂಲಕವಾಗಿ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸೋದಕ್ಕೆ ಅದನ್ನ ಕಂಟಿನ್ಯೂ ಆಗಿ ಕಳಿಸ್ತಾನೆ ಇರ್ತಾನೆ. ಆದ್ರೆ ಆಕೆ ಅದನ್ನ ನೋಡಿ ಬ್ಲಾಕ್ ಮಾಡ್ತಾಳೆ. ಆ ನಂತರನೂ ಕೂಡ ಆತ ಬೇರೆ ಬೇರೆ ರೀತಿಯಲ್ಲಿ ಐಡಿಗಳಿಂದ ಕಳಿಸುವಂತದ್ದು, ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿ ಆನಂತರ ಮೆಸೇಜ್ ಗಳನ್ನ ಮಾಡಿಸುವಂತದ್ದು ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ. ಅದನ್ನ ತಮ್ಮ ಒಂದು ಗುಪ್ತಾಂಗದ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರುವಂತದನ್ನ ಆಕೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ಬಳಿಕೂ ಕೂಡ ಬುದ್ಧಿವಾದ 2 ಬಾರಿ ಫೋನ್ ಮಾಡಿ ಹೇಳಿದ ಸಂದರ್ಭದಲ್ಲಿ ಮತ್ತೆ ಒಂದು ನಾಗರಭಾವಿ ಕೂಡ ಆಕೆ ಕರ್ಸ್ಕೊಂಡು ಅಲ್ಲೂ ಕೂಡ ಬುದ್ಧಿವಾದವನ್ನ ಹೇಳಿದ್ರು ಕೂಡ ಆತ ಈ ಚಟವನ್ನ ಬಿಡೋದಿಲ್ಲ. ಕಂಟಿನ್ಯೂ ಆಗಿ ಇದೇ ರೀತಿಯಾಗಿ ಮಾಡ್ತಾ ಇದ್ದ. ಅದೇ ಕಾರಣಕ್ಕೋಸ್ಕರ ತಾನು ಕಂಪ್ಲೇಂಟ್ ಕೊಟ್ಟಿರೋದಾಗಿ ಅಲ್ಲಿ ಕಂಪ್ಲೇಂಟ್ FIR ಅನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆತನನ್ನ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಹಿಂದೆ ನೋಡೋದಾದ್ರೆ ಹಿಂದೆ ರೇಣುಕಾ ಸ್ವಾಮಿ ಇದೇ ಮಾದರಿಯಲ್ಲಿ ಪವಿತ್ರ ಗೌಡವು ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇರುವಂತದ್ದು. ಆ ಒಂದು ಕೇಸ್ ಕೂಡ ಇದರಲ್ಲಿ ಮುನ್ನೆಲೆಗೆ ಬರುವಂತದ್ದು. ಯಾಕಂದ್ರೆ ಅದೇ ಮಾದರಿಯಲ್ಲಿ ಕೂಡ ಈತನು ಕೂಡ ಆಕೆಗೆ ಕಿರುತೆರೆ ನಟಿಗೆ ಕಳಿಸ್ತಾ ಇರುವಂತದ್ದು ಮೆಸೇಜ್ಗಳಿದೆ. ಆ ಬಗ್ಗೆ ಗಂಭೀರವಾಗಿ ಆರೋಪಗಳನ್ನ ಕೂಡ ಮಾಡಿರುವಂತದ್ದು. ಎಷ್ಟೇ ತಿಳಿ ಹೇಳಿ ಬುದ್ಧಿ ಹೇಳಿದ್ರು ಕೂಡ ಕಂಟಿನ್ಯೂ ಆಗಿ ಅದೇ ರೀತಿಯಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅಂತ ಹೇಳಿ ಮತ್ತೆ ಇದರಿಂದ ನೊಂದಿರುವಂತದ್ದು. ಆಕೆಗೆ ಮದುವೆಯಾಗಿ ತಮ್ಮ ಒಂದು ಫ್ಯಾಮಿಲಿ ಕೂಡ ಇರುವಂತದ್ದು. ಮತ್ತೆ ಅಲ್ಲಿ ಹೆಚ್ಚಾಗಿ ತೆಲುಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಆಕೆ ಒಂದು ಅಭಿನಯ ಮಾಡ್ತಾ ಇರುವಂತದ್ದು. ರೀಲ್ಸ್ ಗಳಲ್ಲಿ ಹೆಚ್ಚಾಗಿ ಕೂಡ ಆತ ಇನ್ಸ್ಟಾದಲ್ಲಿ ಕೂಡ ಆಕೆ ಒಂದು ಕಿರುತೆರೆ ನಟಿ ಕೂಡ ತಮ್ಮ ರೀಲ್ಸ್ ಗಳನ್ನ ಪೋಸ್ಟ್ ಮಾಡುವಂತದ್ದು ಸಾಕಷ್ಟು ಇರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಈತ ಈ ಒಂದು ಆಕ್ಟ್ರೆಸ್ ಮಾತ್ರ ಅಥವಾ ಈಕೆಯನ್ನು ಬಿಟ್ಟು ಇನ್ನೂ ಕೆಲವೊಂದು ನಟಿಗಳಿಗೆ ಈ ರೀತಿ ಒಂದು ಕಿರುಕುಳದ ಮೆಸೇಜ್ ಅನ್ನ ಮಾಡಿದ್ನ ಹೇಗೆ? ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಆಕ್ಷನ್ ತೆಗೆದುಕೊಂಡಿದ್ದಾರೆ ಈತನ ವಿರುದ್ಧವಾಗಿ ಅಂತ? ಎಸ್, ಖಂಡಿತವಾಗಿಯೂ ಕೂಡ ಅದೇ ಬಗ್ಗೆ ಈಗ ಮೊಬೈಲ್ ಅನ್ನ ಆರೋಪಿಯ ಬಳಿ ಇದ್ದಂತ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅದನ್ನ ರಿಟ್ರೀವ್ಗೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ರಿಟ್ರೀವ್ ಅಲ್ಲಿ
ಕೇವಲ ಅಂದ್ರೆ ಕೆಲವು ಮೆಸೇಜ್ಗಳನ್ನ ಕಳಿಸಿರುವಂತದ್ದು ಡಿಲೀಟ್ ಮಾಡಿದ್ದಾನೆ ಆ ಏನು FIR ಕಂಪ್ಲೇಂಟ್ ಆದಂತ ಬಳಿಕ. ಹೀಗಾಗಿ ಬೇರೆಯವರಿಗೆ ಅಂದ್ರೆ ಕೇವಲ ಈ ಒಂದು ಕಿರುತೆರೆ ನಟಿಗೆ ಮಾತ್ರ ಇದೇ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಕಳಿಸಿದಾನ. ಅದನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಯಾರು ಫೇಸ್ಬುಕ್ ಅಲ್ಲಿ ಯಾರು ಇರ್ತಾರೆ ಅದಕ್ಕೆ ಆ ಒಂದು ಇನ್ಸ್ಟಾ ರೀಲ್ಸ್ ಗಳಲ್ಲಿ ಯಾರು ಪೋಸ್ಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾದಲ್ಲಿ ಅಂತವ್ರಿಗೆ ಏನಾದ್ರು ಈ ತರ ಪದೇ ಪದೇ ಕಳಿಸುವಂತ ಕೆಲಸವನ್ನ ಯಾರಿಗಾದ್ರೂ ಮಾಡಿದಾನ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ರಿಟ್ರೀವ್ ರಿಪೋರ್ಟ್ ಬಂದಂತ ಬಳಿಕ ಪೊಲೀಸರು ಕೂಡ ಅದು ಕ್ಲಾರಿಟಿ ಸಿಗುತ್ತೆ ಬೇರೆಯವರಿಗೆ ಮೆಸೇಜ್ ಮಾಡಿದಾನ ಇಲ್ವಾ ಅಂತೇಳಿ. ಮತ್ತೆ ಆದ್ರೆ ಆ ಒಂದು ಪ್ರಶ್ನೆಯ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಕೇಳಿಸೋ ಸಂದರ್ಭದಲ್ಲಿ ಯಾರಿಗೂ ಕೂಡ ನಾನು ಮೆಸೇಜ್ ಮಾಡಿರಲಿಲ್ಲ, ಇವರು ಪರಿಚಿತರು ನನ್ನ ವಿಡಿಯೋನ ಕಳಿಸಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಎಂಕ್ವೈರಿಯಲ್ಲಿ ಹೇಳ್ತಾ ಇರುವಂತದ್ದು. ಆ ಬಗ್ಗೆ ಕೂಡ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಗಳನ್ನ ಬೇಕಾಗುತ್ತೆ. ಈಗ ಆ ರಿಟ್ರೀವ್ ರಿಪೋರ್ಟ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಬಂದಂತ ಬಳಿಕ ಕೇವಲ ಈ ಕಿರುತೆರೆ ನಟಿಗೆ ಮಾತ್ರ ಕಳಿಸಿರುವಂತದ್ದು, ಅದನ್ನು ಹೊರತುಪಡಿಸಿ ಬೇರೆಯವರಿಗೆ ಯಾರಾದ್ರೂ ಈ ತರ ಕಳಿಸಿದ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು. ಧನುಶ್ರೀ, ಗಂಗಾಧರ್, ಇಂಥ ಪ್ರಕರಣ ಆದಾಗ ನಮ್ಮ ಕಣ್ಮುಂದೆ ಬರುವಂತದ್ದು ಒಂದು ರೇಣುಕಾ ಸ್ವಾಮಿ ಪ್ರಕರಣ, ಇನ್ನೊಂದು ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿರುವಂತಹ ಪ್ರಕರಣ ನಮ್ಮ ಕಣ್ಮುಂದೆ ಬರುತ್ತೆ. ಇಷ್ಟೆಲ್ಲ ಕಾನೂನಿನ ನಿಟ್ಟಿನಲ್ಲಿ ಕ್ರಮ ಆದರೂ ಕೂಡ ಇನ್ನೂ ಕೂಡ ಇಂತಹ ಕಿಡಿಗೇಡಿಗಳಿಗೆ ಬುದ್ಧಿ ಬರಲಿಲ್ಲವಲ್ಲ ಅಂತ. ಎಸ್, ಖಂಡಿತವಾಗಿಯೂ. ಯಾಕಂದ್ರೆ ಪೊಲೀಸರು ಈಗಾಗಲೇ ಒಂದು ITI ಆಕ್ಟ್ ನಡಿ ಪ್ರಕರಣವನ್ನ ದಾಖಲು ಮಾಡಿಸಿ ಅಂತವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೋಷಿಯಲ್ ಮಾನಿಟರಿ ಸೆಲ್ನ ಕಮಿಷನರ್ ಕೂಡ ಆ ಬಗ್ಗೆ ಒಂದು ನಿಗಾವನ್ನ ವಹಿಸಿ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಮತ್ತೆ ಸಮಾಜಘಾತುಕವಾಗಿ ಅಥವಾ ಧರ್ಮದ ವಿಚಾರದಲ್ಲೂ ಕೂಡ ಏನಾದರೂ ಆ ಕೆಲಸವನ್ನ ಮಾಡುವಂತದ್ದು ಅಂದ್ರೆ ಬೇರೆ ಬೇರೆ ತದ್ವಿರುದ್ಧವಾದಂತಹ ಪೋಸ್ಟ್ ಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡಿದ್ರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಅದಲ್ಲದೆ ಹಿಂದೆ ಕೂಡ ರಮ್ಯಾ ಅವರ ಕೇಸಲ್ಲಿ ಕೂಡ ಪೊಲೀಸ್ ಕಮಿಷನರ್ಗೆ ಬಂದು ಖುದ್ದಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟರು. ಸೆನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯಿತು. ಅದು ಆ ಒಂದು ಕೇಸಲ್ಲಿ ಯಾರ್ಯಾರು ಅಶ್ಲೀಲವಾಗಿ ರಮ್ಯಾಗೆ ಮೆಸೇಜ್ ಮಾಡಿದ್ರು ಎಲ್ಲರೂ ಕೂಡ ಸಫರ್ ಪಡಬೇಕಾಯಿತು. ಯಾಕಂದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಜಾಮೀನು ಪಡೆದ್ರು ಕೂಡ ಅವರಿಗೆ ಸೂರಿಟಿ ಸಿಕ್ಕಿರಲಿಲ್ಲ. ಆದ್ರೂ ಅಷ್ಟುವರೆಗೂ ಕೂಡ ಪ್ರಕರಣ ನಡೆಸಲಾಯಿತು. ಅದೇ ರೀತಿಯಾದಂತಹ ಮಾದರಿಯಲ್ಲಿ ಈ ತರ ಮಾಡಿರುವಂತದ್ದೇನು ಮುಂದಾಗಿದ್ದ ಆರೋಪಿ ಈಗ ಸದ್ಯ ಆತನಿಗೂ ಕೂಡ ಬಿಸಿ ಮುಟ್ಟಿಸಿರುವಂತದ್ದು ಬಂಧನ ಕೂಡ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಡ್ ತಮ್ಮೆಲ್ಲ